ಪದ್ಮಪುರಾಣದ ಆದಿಕಂಡದ 20ನೆಯ ಅಧ್ಯಾಯ. ನಾರದನು ಹೇಳಿದನು, ಮುಂದೆ ನರಕ ತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ನರಕವನ್ನು ಕಣ್ಣಿನಿಂದ ಸಹ ನೋಡಲಾರನು. ಎಲೆ ಯುಧಿಷ್ಠಿರನೇ, ಈ ತೀರ್ಥದ ಮಹಾತ್ಮೆಯನ್ನು ಹೇಳುವೆನು ಕೇಳು. ಈ ತೀರ್ಥದಲ್ಲಿ ಹಾಕಿದ ಮೂಳೆಗಳು ಮಾಯವಾಗಿ ಹೋಗುವವು ಮತ್ತು ಮೃತನಾದ ಮನುಷ್ಯನಿಗೆ ಘೋರ ರೂಪವು ಹೋಗಿ ಉತ್ತಮ ಆಕಾರವು ಉಂಟಾಗುವುದು. ಮುಂದೆ ಗೋತೀರ್ಥವು ಸಿಗುವುದು. ಅದನ್ನು ನೋಡಿದ ಮಾತ್ರಕ್ಕೆ ಸರ್ವ ಪಾಪಗಳು ನಾಶವಾಗುವವು. ಮುಂದೆ ಕಪಿಲಾತೀರ್ಥದಲ್ಲಿ ಸ್ನಾನ ಮಾಡುವವನು ಸಹಸ್ರ ಗೋದಾನ ಫಲವನ್ನು ಹೊಂದುವನು. ಅದರಲ್ಲೂ ಜ್ಯೇಷ್ಠ ಮಾಸದ ಚತುರ್ದಶಿಯಲ್ಲಿ ಉಪವಾಸ ಮಾಡಿ ಭಕ್ತಿಯಿಂದ ಕಪಿಲಾ ಗೋವನ್ನು ದಾನ ಮಾಡಬೇಕು ಮತ್ತು ತುಪ್ಪದ ದೀಪವನ್ನು ಹಚ್ಚಿ ಈಶ್ವರನಿಗೆ ಘೃತಾಭಿಷೇಕವನ್ನು ಮಾಡಿಸಿ ಘೃತಸಹಿತವಾದ ಬಿಲ್ವ ಫಲವನ್ನು ಸಮರ್ಪಣೆ ಮಾಡಿ ಕೊನೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಗಂಟೆಯ ಸರದಿಂದ ಅಲಂಕೃತವಾದ ಕಪಿಲಾ ಗೋವನ್ನು ದಾನ ಮಾಡಬೇಕು. ಹೀಗೆ ಮಾಡುವವನು ಶಿವನಿಗೆ ಸಮನಾಗುವವನು, ತಿರುಗಿ ಹುಟ್ಟುವುದೇ ಇಲ್ಲ. ಅದರಲ್ಲೂ ಚತುರ್ಥಿ ಮಂಗಳವಾರದ ದಿವಸದಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ನವಮಿಯುಕ್ತವಾದ ಮಂಗಳವಾರದಲ್ಲೂ ಅಮಾವಾಸ್ಯೆಯ ದಿವಸದಲ್ಲೂ ಸರ್ವ ಪ್ರಯತ್ನದಿಂದ ಈಶ್ವರನಿಗೆ ಅಭಿಷೇಕ ಮಾಡಿಸಬೇಕು. ಹೀಗೆ ಮಾಡುವವನು ಸೌಂದರ್ಯಶಾಲಿಯೂ ಸಂಪತ್ತಿನಿಂದ ಕೂಡಿದವನಾಗಿಯೂ ಆಗುವನು. ಲಿಂಗಕ್ಕೆ ಘೃತಾಭಿಷೇಕ ಮಾಡಿಸಿ ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸುವವನು ಸಹಸ್ರಾರು ಪರಿವಾರಗಳೊಂದಿಗೆ ಪುಷ್ಪಕ ವಿಮಾನವನ್ನೇರಿ ಶಿವಲೋಕವನ್ನು ಸೇರುವನು. ಹೀಗೆ ಶಿವಲೋಕವನ್ನು ಹೊಂದುವ ವಿಷಯದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಮತ್ತು ಅಲ್ಲಿ ಶಿವನಂತೆಯೇ ಬಹಳ ಕಾಲ ಸುಖ ಪಡುವನು. ಪೂರ್ವ ಜನ್ಮಾರ್ಜಿತವಾದ ಕರ್ಮದ ಸಂಬಂಧದಿಂದ ಭೂಲೋಕದಲ್ಲಿ ಹುಟ್ಟಿ ದಾನ ಧರ್ಮಿಷ್ಠನಾದ ರೂಪವುಳ್ಳ ಮತ್ತು ಬಲಿಷ್ಠನಾದ ರಾಜನಾಗುವನು. ಮುಂದೆ ಶಾಪದಗ್ಧನಾದ ಗೃಣಬಿಂದು ಮುನಿಗೆ ಮುಕ್ತಿಯನ್ನು ಕೊಟ್ಟ ಋಷಿ ತೀರ್ಥವನ್ನು ಹೊಂದಬೇಕು. ಈ ತೀರ್ಥದ ಮಹಿಮೆಯಿಂದ ಯಾತ್ರಿಕನ ಪಾಪವೆಲ್ಲವೂ ದೂರವಾಗುವುದು. ಮುಂದೆ ಶ್ರೇಷ್ಠವಾದ ಗಣೇಶ್ವರ ತೀರ್ಥವನ್ನು ಹೊಂದಬೇಕು. ಈ ಗಣೇಶ್ವರ ತೀರ್ಥದಲ್ಲಿ ಶ್ರಾವಣ ಬಹುಳ ಚತುರ್ದಶಿ ತಿಥಿಯಲ್ಲಿ ಸ್ನಾನ ಮಾಡುವವನು ಶಿವಲೋಕದಲ್ಲಿ ಪೂಜಾರ್ಹನಾಗುವನು. ಈ ತೀರ್ಥದಲ್ಲಿ ತರ್ಪಣ ಮಾಡುವವನು ಪಿತೃ, ದೇವ, ಋಷಿ ಇವರ ಸಂಬಂಧವಾದ 3 ಋಣಗಳಿಂದ ಮುಕ್ತನಾಗುವನು. ಅದೇ ಗಣೇಶ್ವರ ತೀರ್ಥದ ಹತ್ತಿರ ಶ್ರೇಷ್ಠವಾದ ಗಂಗಾವದನವೆಂಬ ತೀರ್ಥವಿರುವುದು. ಆ ಗಂಗಾವದನ ತೀರ್ಥದಲ್ಲಿ ಫಲೋದ್ದೇಶದಿಂದಾಗಲಿ ಫಲಕಾಂಕ್ಷೆ ಇಲ್ಲದೆಯಾಗಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ಮಾನವನು ಜನ್ಮಾರಭ್ಯ ಸಂಚಿತವಾದ ಸರ್ವ ಪಾಪಗಳಿಂದಲೂ ಮುಕ್ತನಾಗುವನು. ಇದರಲ್ಲಿ ಸಂದೇಹವಿಲ್ಲ. ಯಾವಾಗಲೂ ಈ ತೀರ್ಥದಲ್ಲಿ ಪರ್ವತಿಥಿಯಲ್ಲೇ ಸ್ನಾನ ಮಾಡಿ ಪಿತೃಗಳಿಗೆ ತರ್ಪಣ ಮಾಡಬೇಕು. ಹೀಗೆ ಮಾಡುವವನು ಋಣತ್ರಯದಿಂದ ಮುಕ್ತನಾಗುವನು. ಮಹಾತ್ಮನಾದ ಶಂಕರನು ಪ್ರಯಾಗ ಕ್ಷೇತ್ರಕ್ಕೆ ಹೇಳಿರುವ ಫಲವು ಸೂರ್ಯನಿಗೆ ರಾಹು ಗ್ರಹಣ ಸಮಯದಲ್ಲಿ ಈ ತೀರ್ಥದಲ್ಲಿ ಸ್ನಾನಗಳಿಂದುಂಟಾಗುವುದು. ಈ ಗಂಗಾವದನದ ಸಮೀಪದಲ್ಲಿ ಸ್ವಲ್ಪ ದೂರದಲ್ಲಿ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ದಶಾಶ್ವಮೇಧಿಕವೆಂಬ ಕ್ಷೇತ್ರವು ಇರುವುದು. ಭಾದ್ರಪದ ಮಾಸದ ಅಮಾವಾಸ್ಯೆಯಲ್ಲಿ 1 ರಾತ್ರಿ ಉಪವಾಸ ಮಾಡಿ ಅಲ್ಲಿ ಸ್ನಾನ ಮಾಡುವವನು ಶಂಕರನು ಇರುವಲ್ಲಿಗೆ ತೆರಳುವನು. ಯಾವಾಗಲೂ ದಶಾಶ್ವಮೇಧಿಕ ತೀರ್ಥದಲ್ಲಿ ಪರ್ವ ದಿವಸಗಳಲ್ಲಿಯೇ ಸ್ನಾನ ಮಾಡಬೇಕು ಮತ್ತು ಪಿತೃಗಳಿಗೆ ತರ್ಪಣ ಮಾಡಬೇಕು. ಹೀಗೆ ಮಾಡುವವನು ಅಶ್ವಮೇಧ ಯಾಗದ ಫಲವನ್ನು ಹೊಂದುವನು. ದಶಾಶ್ವಮೇಧಿಕ ಕ್ಷೇತ್ರದ ಪಶ್ಚಿಮ ಭಾಗದಲ್ಲಿ ಬ್ರಾಹ್ಮಣ ಶ್ರೇಷ್ಠನಾದ ಭೃಗುವು ದಿವ್ಯ ಸಹಸ್ರ ವರ್ಷಗಳ ಕಾಲ ಈಶ್ವರನನ್ನು ಕುರಿತು ಈಶ್ವರ ದೇವಾಲಯದ ಬಲಭಾಗದಲ್ಲಿ ಹುತ್ತದಲ್ಲಿದ್ದುಕೊಂಡು ತಪಸ್ಸು ಮಾಡುತ್ತಿದ್ದನು. ಇದನ್ನು ನೋಡಿ ಈಶ್ವರನಿಗೂ ಪಾರ್ವತಿಗೂ ಆಶ್ಚರ್ಯ ಉಂಟಾಯಿತು. ಆಗ ಪಾರ್ವತಿಯು ಶಂಕರನನ್ನು ಕುರಿತು, ಹೀಗೆ ಘೋರವಾಗಿ ತಪಸ್ಸನ್ನು ಮಾಡುತ್ತಿರುವವನು ದೇವತೆಯೋ ಅಥವಾ ದಾನವನೋ, ಅವನಾರು ಹೇಳು ಎಂಬುದಾಗಿ ಕೇಳಿದಳು. ಈಶ್ವರನು ಹೇಳಿದನು, ಎಲೆ ಪ್ರಿಯಳಾದ ಪಾರ್ವತಿಯೇ, ಋಷಿ ಶ್ರೇಷ್ಠನೂ ಬ್ರಾಹ್ಮಣ ಶ್ರೇಷ್ಠನೂ ಆದ ಭೃಗು ಋಷಿಯು ವರಕಾಮನಾಗಿ ಸಮಾಧಿಯಿಂದ ನನ್ನನ್ನು ಧ್ಯಾನಿಸುತ್ತಿರುವನು ಎಂಬುದಾಗಿ ಹೇಳಿದ ಮಾತನ್ನು ಕೇಳಿ ಪಾರ್ವತಿಯು ನಕ್ಕು ಈಶ್ವರನನ್ನು ಕುರಿತು ಹೀಗೆ ಹೇಳಿದಳು, ಈತನ ಜಟೆಯು ಹೊಗೆಯಂತೆ ಕೆಂಪಾಗಿರುವುದು, ಆದರೆ ನೀನು ಮಾತ್ರ ಇನ್ನೂ ತುಷ್ಟನಾಗಿಲ್ಲ. ನಿನ್ನನ್ನು ಸೇವೆ ಮಾಡಿ ಮೆಚ್ಚಿಸುವುದು ಬಹಳ ಕಷ್ಟವು. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾಗಿಲ್ಲ. ಈಶ್ವರನು ಹೇಳಿದನು, ಎಲೆ ದೇವಿಯೇ, ನಿನಗೆ ತಿಳಿಯದು. ಇವನು ಅತಿ ಕೋಪದಿಂದ ಹಾರಾಡುವನು. ನಿನಗೆ ನಿಜವಾದ ಸಂಗತಿಯನ್ನು ತೋರಿಸಿಕೊಡುವೆನು. ಅದನ್ನು ನೀನು ನೋಡಿ ಸಂತೋಷ ಪಡುವೆ.
ಎಂದು ಹೇಳಿ ದೇವದೇವನಾದ ಶಂಕರನು ಸ್ಮರಿಸಿದ ಮಾತ್ರಕ್ಕೆ ಧರ್ಮರೂಪಿಯಾದ ವೃಷಭವು ಸನ್ನಿಹಿತವಾಯಿತು. ಆ ವೃಷಭವು, ಎಲೆ ಪ್ರಭುವೆ, ಅಪ್ಪಣೆಯಾಗಬೇಕು ಎಂಬುದಾಗಿ ಮನುಷ್ಯನ ವಾಕ್ಯನಿಂದ ಕೇಳಿತು. ಆಗ ಈಶ್ವರನು, ಹುತ್ತದಿಂದ ಮುಚ್ಚಿ ಹೋದ ಆ ಋಷಿಯನ್ನು ಕೆಳಗೆ ಉರುಳಿಸು ಎಂದು ಹೇಳಿದನು. ಚಿತ್ತವೃತ್ತಿಗಳನ್ನೆಲ್ಲ ತಡೆದು ಧ್ಯಾನ ಮಾಡುತ್ತಲಿರುವ ಆ ಭೃಗುವನ್ನು ವೃಷಭವು ಕೆಡವಿತು. ಆ ಕ್ಷಣದಲ್ಲೇ ಭೃಗುವು ಕೋಪದಿಂದ ಜ್ವಲಿಸುತ್ತಾ ವೃಷಭದ ಮೇಲೆ ಕೈಯೆತ್ತಿ, ಎಲೆ ವೃಷಭವೇ, ಎಲ್ಲಿಗೆ ಹೋಗುವೆ? ಪಾಪಿಯಾದ ನಿನ್ನನ್ನು ನಾನೀಗಲೇ ಕೊಲ್ಲುವೆನು ಎಂದು ಹೇಳಿದನು. ವೃಷಭವನ್ನು ಹೀಗೆ ನಿಂದಿಸುತ್ತಾ ಅದು ಆಕಾಶಕ್ಕೆ ಹೋದುದನ್ನು ನೋಡಿ ಆಕಾಶದ ಕಡೆಗೆ ನೋಡುತ್ತಾ ಅಲ್ಲಿ ಈ ವಿಚಿತ್ರವನ್ನು ಕಂಡನು. ಹೀಗೆ ಭೃಗುವು ಅಂತರಿಕ್ಷವನ್ನು ನೋಡಲಾಗಿ ಈಶ್ವರನು ಎದುರಿಗೆ ನಿಂತು ನಗುತ್ತಿದ್ದನು. ಈಶ್ವರನ ಮೂರನೆಯ ಕಣ್ಣನ್ನು ನೋಡಿ ಆಶ್ಚರ್ಯಚಕಿತನಾದ ಭೃಗುವು ದಂಡದಂತೆ ನಮಸ್ಕಾರವನ್ನು ಮಾಡುತ್ತಾ ಈಶ್ವರನನ್ನು ಸ್ತೋತ್ರ ಮಾಡಲಾರಂಭಿಸಿದನು. ಜಗದೀಶನಾದ, ಜಗತ್ಸೃಷ್ಟವಾದ ಮತ್ತು ದಿವ್ಯ ರೂಪಧಾರಿಯಾದ ನಿನ್ನನ್ನು ಕುರಿತು ಸಂಸಾರದಿಂದ ಭಯಗೊಂಡ ನಾನು ಸ್ವಲ್ಪ ವಿಜ್ಞಾಪಿಸಿಕೊಳ್ಳುವೆನು. ಎಲೆ ಈಶ್ವರನೇ, ನಿನ್ನ ಗುಣ ಸಮುದಾಯವನ್ನು ವರ್ಣಿಸಲು ಯಾವನು ಶಕ್ತನಲ್ಲ. ಒಂದು ವೇಳೆ ವಾಸುಕಿಯು ವರ್ಣಿಸಿದರೆ ವರ್ಣಿಸಬಹುದು, ಏಕೆಂದರೆ ಅವನಿಗೆ ಸಹಸ್ರ ಮುಖಗಳಿರುವವು. ಎಲೆ ಜಗತೀಪತಿಯಾದ ಈಶ್ವರನೇ, ನೀನಿದ್ದರೂ ಸಹ ನಿನ್ನಲ್ಲಿರುವ ಭಕ್ತಿಯು ನಿನ್ನ ಸ್ತೋತ್ರದಲ್ಲೇ ನನ್ನನ್ನು ತಳ್ಳುತ್ತಿರುವುದು. ಎಲೆ ವಂದ್ಯನೇ, ನಿನ್ನ ಕಾಲಿಗೆ ಬಿದ್ದು ಬೇಡುವೆನು. ನನ್ನ ಈ ಪ್ರವೃತ್ತಿಯನ್ನು ಕ್ಷಮಿಸು, ಪ್ರಸನ್ನನಾಗು. ಎಲೆ ದೇವನೇ, ನೀನು ಸತ್ವ ರಜಸ್ತೋಮ ಗುಣಗಳನ್ನಾಶ್ರಯಿಸಿ ಸೃಷ್ಟಿ ಸ್ಥಿತಿ ನಾಶಗಳನ್ನು ನಡೆಸುತ್ತಿರುವೆ. ಎಲೆ ಸಮಸ್ತ ಭುವನಾಧಿಪತಿಯೇ, ನಿನ್ನನ್ನು ಬಿಟ್ಟು ಇನ್ನೊಬ್ಬ ದೇವರು ಇಲ್ಲವೇ ಇಲ್ಲ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ರೂಪವಾದ ಯಮವು, ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ರೂಪವಾದ ನಿಯಮ, ಪಂಚಮ ಯಜ್ಞಗಳು, ಅನ್ನದಾನಗಳು, ವೇದಾಭ್ಯಾಸವು, ಚಿತ್ತಸ್ಥೈರ್ಯವು, ಧ್ಯಾನವು ಇವೆಲ್ಲವೂ ಕೂಡ ನಿನ್ನ ಭಕ್ತಿಯ ಕಲೆಯ. ಸಹಸ್ರದಲ್ಲಿ ಒಂದಂಶವನ್ನೂ ಕೂಡ ಸರಿತೂಕಲಾರವು. ರಸಸಿದ್ಧಿಯಾಗಲಿ, ರಸಾಯನ ಸಿದ್ಧಿಯಾಗಲಿ, ಖಡ್ಗ ಸಿದ್ಧಿಯಾಗಲಿ, ಅಂಜನ ಸಿದ್ಧಿಯಾಗಲಿ, ಪಾದುಕಾ ಸಿದ್ಧಿಯಾಗಲಿ ಪೂರ್ವಜನ್ಮದಲ್ಲಿ ನಿನಗೆ ನಮಸ್ಕಾರ ಮಾಡಿದವನಿಗೆ ವ್ಯಕ್ತವಾದ ಚಿಹ್ನೆಗಳಾಗಿ ಕಂಡುಬರುವವು ಎಂದರೆ ಅವನಿಗೆ ಅವು ಫಲಿಸುವವು. ಹೇ ಈಶ್ವರನೇ, ರಜಮಾರ್ಗವನ್ನು ಬಿಟ್ಟು ನಮಸ್ಕರಿಸುವವನಿಗೂ ಕೂಡ ಪುಣ್ಯವನ್ನು ಕೊಡುವೆ. ನಿನ್ನಲ್ಲಿ ಭಕ್ತಿಯನ್ನಿಟ್ಟವನು ಸಂಸಾರವನ್ನು ನೀಗಿ ಮೋಕ್ಷವನ್ನೇ ಹೊಂದುವನು. ಹೇ ಪರಮೇಶ್ವರನೇ, ಪರನಾರಿಯರಲ್ಲಿಯೂ ಪರದ್ರವ್ಯದಲ್ಲಿಯೂ ಆಸಕ್ತನಾಗಿ ಇತರರು ಮಾಡುವ ತಿರಸ್ಕಾರದಿಂದಲೂ ನಾನಾ ತೊಂದರೆಗಳಿಂದಲೂ ಉದ್ವಿಗ್ನನಾದ, ಇತರರ ಮುಖವನ್ನೇ ನೋಡುವುದರಲ್ಲಿ ಆಸಕ್ತನಾದ ನನ್ನನ್ನು ಈ ದುಃಖಗಳಿಂದ ಕಾಪಾಡು. ಹೇ ದೇವ, ಅಸತ್ಯವಾದ ಮಹಾತ್ಮವನ್ನು ವ್ಯರ್ಥವಾಗಿ ಕಲ್ಪಿಸಿಕೊಂಡು ಹಾಳಾದ, ಕ್ಷಣಕಾಲದಲ್ಲಿ ನಾಶ ಹೊಂದುವ ಐಶ್ವರ್ಯಕ್ಕೆ ಮನಸೋತಿರುವ, ಇತರರಿಗೆ ದುಃಖವನ್ನುಂಟು ಮಾಡುವ ದುರ್ಮಾರ್ಗದಲ್ಲಿ ಪ್ರವೃತ್ತನಾದ ಮತ್ತು ಪತಿತ ಕರ್ಮಗಳನ್ನಾಚರಿಸುತ್ತಲಿರುವ ನನ್ನನ್ನು ಈ ದೋಷಗಳಿಂದ ಬಿಡಿಸಿ ಕಾಪಾಡು. ಎಲೆ ಶಂಕರನೇ, ಅಲ್ಪವಾದ ಇಂದ್ರಿಯಗಳ ಸಮುದಾಯವನ್ನು ಮತ್ತು ಬಂಧು ಜನರನ್ನು ತೃಪ್ತಿಪಡಿಸಬೇಕು ಎನ್ನುವುದರಲ್ಲೇ ಹೀನವಾದ ನನ್ನ ಕೋರಿಕೆಯೆಲ್ಲ ಬೆಳೆಯಿತು. ನಿನ್ನನ್ನು ತೃಪ್ತಿಪಡಿಸುವುದರಲ್ಲಿ ಪ್ರಯತ್ನ ಮಾಡದೆ ಮೂಢನಾದ ನನ್ನನ್ನು ಯಾಕೆ ತಾನೇ ತಿರಸ್ಕರಿಸಿರುವೆ? ಮಹಾದೇವನೇ, ವಿಷಯಾಭಿಲಾಷೆಗಳನ್ನು ಶೀಘ್ರವಾಗಿ ಪರಿಹರಿಸಿ ಹೃದಯ ಸ್ಥೈರ್ಯ ರೂಪವಾದ ಸಂಪತ್ತನ್ನು ದಯಪಾಲಿಸು. ಅಹಂಭಾವ ಅಜ್ಞಾನಗಳೆಂಬ ಬಂಧನಗಳಿಂದ ಬಿಡಿಸಿ ಸಂಸಾರ ದುಃಖದಿಂದ ನನ್ನನ್ನು ದಾಟಿಸು. ಕರಣಾಭ್ಯುದಯವೆಂಬ ಇಷ್ಟಾರ್ಥವನ್ನು ಕೊಡುವ ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವ ಮನುಷ್ಯನ ವಿಷಯದಲ್ಲಿ ಶಿವನು ಭೃಗುವಿನಲ್ಲಿ ತೋರಿಸಿದಂತೆ ಅನುಗ್ರಹವನ್ನು ತೋರಿಸುವನು. ಈಶ್ವರನು ಹೇಳಿದನು, ಎಲೆ ಬ್ರಾಹ್ಮಣನೇ, ನಿನ್ನ ವಿಷಯದಲ್ಲಿ ಸಂತುಷ್ಟನಾಗಿರುವೆನು. ಬೇಕಾದ ವರವನ್ನು ಕೇಳಿಕೊ. ಪಾರ್ವತಿಯೊಡಗೂಡಿದ ಶಿವನೇ ನಿನ್ನ ಇಷ್ಟಾರ್ಥವನ್ನು ಕೈಗೊಳಿಸಲು ಸಿದ್ಧನಾಗಿರುವನು. ಭೃಗುವು ಹೇಳಿದನು, ಹೇ ದೇವೇಶ, ನೀನು ನನ್ನ ವಿಷಯದಲ್ಲಿ ತುಷ್ಟನಾಗಿ ವರ ಕೊಡುವುದಾದರೆ ಹೀಗೆ ಈ ಸ್ಥಾನವು ರುದ್ರವೇದಿಕೆಯಾಗಲಿ ಎಂದು ಅನುಗ್ರಹಿಸು. ಈಶ್ವರನು ಹೇಳಿದನು, ಎಲೆ ಬ್ರಾಹ್ಮಣನೇ, ನಿನ್ನ ಕೋರಿಕೆಯಂತೆ ಈ ಸ್ಥಾನವು ತಂದೆ ಮಕ್ಕಳಿಗೂ ಕೂಡ ವಿರೋಧವನ್ನುಂಟು ಮಾಡುವ ಕ್ರೋಧ ಸ್ಥಾನವಾಗುವುದು.
ಆ ಕಾಲ ಮೊದಲುಗೊಂಡು ಮಹೇಶ್ವರನ ಸಂತೋಷ ಸ್ಥಾನವಾದ ಈ ಭೃಗು ತೀರ್ಥವನ್ನು ಬ್ರಹ್ಮಾದಿ ಸಕಲ ದೇವತೆಗಳು ಕಿನ್ನರರು ಉಪಾಸಿಸುತ್ತಿರುವರು. ಆ ತೀರ್ಥವನ್ನು ನೋಡಿದ ಮಾತ್ರಕ್ಕೆ ಮನುಷ್ಯನು ಪಾಪದಿಂದ ಮುಕ್ತನಾಗುವನು ಮತ್ತು ಆ ಸ್ಥಳದಲ್ಲಿ ಮೃತಿ ಹೊಂದಬೇಕೆಂಬ ಕೋರಿಕೆ ಇರಲಿ ಅಥವಾ ಇಲ್ಲದೇ ಇರಲಿ, ಅಲ್ಲಿ ಮೃತಿಯನ್ನು ಹೊಂದಿದ ಮಾತ್ರದಿಂದ ಮಾನವನಿಗೆ ಮುಂದೆ ಹೇಳುವ ಉತ್ತಮ ಗತಿಯು ಉಂಟಾಗುವುದು. ಗುಹ್ಯಾತಿಗುಹ್ಯರ ಗತಿಯು ಖಂಡಿತವಾಗಿಯೂ ಅವನಿಗೆ ಬರುವುದು. ಈ ವಿಸ್ತೃತವಾದ ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಸ್ನಾನಾದಿಗಳನ್ನು ಮಾಡುವವನಿಗೆ ಸರ್ವ ಪಾಪವೂ ನಷ್ಟವಾಗುವುದು. ಇಲ್ಲಿ ಸ್ನಾನ ಮಾಡುವವರಿಗೆ ಸ್ವರ್ಗವು ನಿಶ್ಚಿತವಾಗಿಯೂ ಸಿಗುವುದು. ಇಲ್ಲಿ ಸತ್ತವರಿಗೆ ಪುನರ್ಜನ್ಮವಿಲ್ಲ. ಪಾದುಕೆಗಳ ಜೊತೆಯನ್ನು, ಅನ್ನವನ್ನು, ಸುವರ್ಣವನ್ನು ಇಲ್ಲಿ ದಾನ ಮಾಡಬೇಕು ಮತ್ತು ತನ್ನ ಶಕ್ತಾನುಗುಣವಾಗಿ ಭೋಜನ ಮಾಡಿಸಬೇಕು. ಹೀಗೆ ಇಲ್ಲಿ ಮಾಡಿದ ಒಂದೊಂದು ಕರ್ಮವೂ ಕೂಡ ಅನಂತವಾಗುವುದು. ಸೂರ್ಯಗ್ರಹಣದ ಕಾಲದಲ್ಲಿ ಮಾಡಿದ ದಾನವು ಅಕ್ಷಯವಾಗುವುದು. ಈ ಗ್ರಹಣ ಕಾಲದಲ್ಲಿ ಮಾಡಿದ ದಾನವು ಮತ್ತು ಸ್ನಾನವು ಅನಂತ ಫಲವನ್ನು ಕೊಡುವುದು. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ವೃಷೋತ್ಸಗರ್ಭವೆಂಬ ವೃಷಭ ವಿಸರ್ಜನಾ ಕರ್ಮವು ಬಹಳ ಮೇಲಾದುದು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ನರ್ಮದಾ ನದಿಯಲ್ಲಿರುವ ಶ್ರೇಷ್ಠವಾದ ವೃಷಭ ತೀರ್ಥವನ್ನು ವಿಷ್ಣು ಮಾಯೆಗೊಳಗಾಗಿ ಮುಗ್ಧರಾದ ಮನುಷ್ಯರು ತಿಳಿಯಲಾರರು. ಭೃಗುತೀರ್ಥದ ಮಹಿಮೆಯನ್ನು ಒಂದಾವೃತ್ತಿ ಕೇಳಿದ ಮಾತ್ರದಿಂದಲೇ ಮನುಷ್ಯನು ಸರ್ವ ಪಾಪಗಳಿಂದ ಮುಕ್ತನಾಗಿ ರುದ್ರಲೋಕವನ್ನು ಹೊಂದುವನು. ಮುಂದೆ ಗೌತಮ ಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು. ಅಲ್ಲಿ ಉಪವಾಸವಿತ್ತು ಸ್ನಾನ ಮಾಡಬೇಕು. ಹೀಗೆ ಮಾಡುವವನು ಸುವರ್ಣ ವಿಮಾನವನ್ನು ಹೊಂದಿ ಬ್ರಹ್ಮಲೋಕದಲ್ಲಿ ಪೂಜಿತನಾಗುವನು. ಮುಂದೆ ದೌತ ಪಾಪಕ್ಷೇತ್ರವನ್ನು ಹೊಂದಬೇಕು. ಇಲ್ಲಿ ಧರ್ಮವು ಪಾಪವನ್ನು ನಾಶ ಮಾಡಿ ಕ್ಷೇತ್ರವನ್ನು ಶುದ್ಧಿ ಮಾಡುವುದು. ಎಲೆ ಯುಧಿಷ್ಠಿರ ಮಹಾರಾಜನೇ, ಈ ಧೌತತೀರ್ಥವು ನರ್ಮದಾ ನದಿಯಲ್ಲಿ ಇದ್ದುಕೊಂಡು ಪಾಪವನ್ನು ಪರಿಹರಿಸುವುದಾಗಿರುವುದು. ಇಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯೆಯೂ ಕೂಡ ಹೋಗುವುದು. ಎಲೆ ರಾಜೇಂದ್ರನೇ, ಆ ತೀರ್ಥದಲ್ಲಿ ಪ್ರಾಣತ್ಯಾಗ ಮಾಡುವವನು 4 ಭುಜಗಳಿಂದಲೂ 3 ಕಣ್ಣುಗಳಿಂದಲೂ ಕೂಡಿ ರುದ್ರನಿಗೆ ಸಮಬಲನಾಗುವನು. ಹೀಗೆ ರುದ್ರ ಪರಾಕ್ರಮದಿಂದ ಕೂಡಿ 10,000 ಕಲ್ಪಗಳಿಗಿಂತಲೂ ಮಿಗಿಲಾಗಿರುವನು. ಅನಂತರ ಬಹುಕಾಲದ ಮೇಲೆ ಪೃಥ್ವಿಗೆಲ್ಲ ಒಬ್ಬನೇ ರಾಜನಾಗಿ ಹುಟ್ಟುವನು. ಎಲೆ ಯುಧಿಷ್ಠಿರ ರಾಜೇಂದ್ರನೇ, ಮುಂದೆ ಸಿಗುವ ಏರಂಡ ತೀರ್ಥದ ಫಲವು ಪ್ರಯಾಗ ಕ್ಷೇತ್ರದ ಫಲಕ್ಕೆ ಸಮವಾದುದೆಂದು ಮಾರ್ಕಂಡೇಯ ಮುನಿಯು ಹೇಳಿರುವನು. ಇಲ್ಲಿ ಸ್ನಾನ ಮಾಡುವವನು ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಫಲವನ್ನೇ ಹೊಂದುವನು. ಭಾದ್ರಪದ ಶುಕ್ಲ ಅಷ್ಟಮಿಯ ದಿವಸ 1 ರಾತ್ರಿ ಉಪವಾಸ ಪೂರ್ವಕವಾಗಿ ಇಲ್ಲಿ ಸ್ನಾನ ಮಾಡುವವನು ಯಮದೂತರಿಂದ ಹಿಂಸೆಯನ್ನು ಹೊಂದುವುದೇ ಇಲ್ಲ. ಆತನು ಇಂದ್ರಲೋಕವನ್ನೇ ಹೊಂದುವನು. ಮುಂದೆ ಜನಾರ್ದನನಿಗೆ ಸಿದ್ಧಿಪ್ರದವಾದ ಸಮಸ್ತ ಪಾಪಗಳನ್ನು ಪರಿಹರಿಸುವ ಹಿರಣ್ಯದ್ವೀಪ ತೀರ್ಥವನ್ನು ಹೊಂದಿ ಸ್ನಾನ ಮಾಡುವವನು ಐಶ್ವರ್ಯದಿಂದಲೂ ರೂಪದಿಂದಲೂ ಶೋಭಿಸುವನು. ಎಲೆ ರಾಜಶ್ರೇಷ್ಠನಾದ ಯುಧಿಷ್ಠಿರನೇ, ಮುಂದೆ ಗರುಡನಿಗೆ ತಪಸ್ಥಾನವಾದ ಕನಕಲ ತೀರ್ಥವನ್ನು ಹೊಂದಬೇಕು. ಈ ತೀರ್ಥವು ಸರ್ವಲೋಕಗಳಲ್ಲಿಯೂ ಪ್ರಸಿದ್ಧವಾಗಿರುವುದು. ಇಲ್ಲಿ ಯೋಗಿನಿಯು ಯೋಗಿಗಳೊಂದಿಗೆ ಕ್ರೀಡಿಸುತ್ತಾ ಈಶ್ವರನೊಡನೆ ನೃತ್ಯ ಮಾಡುತ್ತಾ ಇರುವಳು. ಇಲ್ಲಿ ಸ್ನಾನ ಮಾಡುವವನು ರುದ್ರಲೋಕದಲ್ಲಿ ಪೂಜಾರ್ಹನಾಗುವನು. ಮುಂದೆ ಶ್ರೇಷ್ಠವಾದ ಈಶ ತೀರ್ಥವನ್ನು ಹೊಂದಬೇಕು. ಇಲ್ಲಿ ಈಶನೂ ಕೂಡ ಮುಕ್ತನಾಗಿ ಉತ್ತಮ ಗತಿಯನ್ನು ಹೊಂದಿದನೆಂಬ ವಿಷಯದಲ್ಲಿ ಸಂದೇಹವಿಲ್ಲವು. ಮುಂದೆ ಜನಾರ್ದನನಿಗೆ ಸಿದ್ಧಿಪ್ರದವಾದ ವರಾಹ ತೀರ್ಥವನ್ನು ಹೊಂದಬೇಕು. ಇಲ್ಲಿ ವರಾಹರೂಪಿಯಾದ ವಿಷ್ಣುವು ಪೂಜಿಸಲ್ಪಟ್ಟನು. ಈ ತೀರ್ಥದಲ್ಲಿ 12 ದಿವಸ ಸ್ನಾನ ಮಾಡಿದರೆ ಫಲವು ವಿಷಯವಾಗಿ ಲಭಿಸುವುದು. ಇಲ್ಲಿ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು. ನರಕವನ್ನು ಕಾಣುವುದೇ ಇಲ್ಲ. ಮುಂದೆ ಶ್ರೇಷ್ಠವಾದ ಸೋಮತೀರ್ಥವನ್ನು ಹೊಂದಬೇಕು. ಈ ಸೋಮತೀರ್ಥದಲ್ಲಿ ಹುಣ್ಣಿಮೆಯ ದಿವಸ ಸ್ನಾನ ಮಾಡಿದರೆ ಅದು ಅತಿ ಮೇಲಾದುದು. ಇಲ್ಲಿ ಸ್ನಾನ ಮಾಡಿ ಈಶ್ವರನ ನಮಸ್ಕಾರ ಮಾಡುವವನಿಗೆ ಬಲೀಂದ್ರನು ಪ್ರಸನ್ನನಾಗುವನು. ಗೋಪೂಜೆಯಾದ ನಂತರ ವಿಷ್ಣುವು ಮಲಗಿದ ಮೇಲೆ ಈ ಸ್ಥಳದಿಂದ ನೋಡಿದರೆ ಅಂತರಿಕ್ಷದಲ್ಲಿ ಹರಿಶ್ಚಂದ್ರಪುರವು ಕಾಣಿಸುತ್ತದೆ. ವೇಗವಾದ ನರ್ಮದೆಯ ನೀರುಳ್ಳ ಜಿಂಕೆಗಳು ವಾಸ ಮಾಡುವ ದಡವುಳ್ಳ ಆ ತೀರ್ಥದಲ್ಲಿ ವಾಸ ಮಾಡುವುದು ಮಂಗಳಕರವೆಂದು ವಿಷ್ಣುವು ಹೇಳಿರುವನು. ಮುಂದೆ ದ್ವೀಪೇಶ್ವರ ಕ್ಷೇತ್ರದಲ್ಲಿ ಸ್ನಾನ ಮಾಡುವವನು ಯಥೇಚ್ಛವಾಗಿ ಸುವರ್ಣವನ್ನು ಹೊಂದುವನು. ಮುಂದೆ ರುದ್ರಕನ್ಯಾ ಸಂಗಮವನ್ನು ಸೇರಬೇಕು. ಅಲ್ಲಿ ಸ್ನಾನ ಮಾಡುವವನು ಶ್ರೀದೇವಿಯ ಸ್ಥಾನವನ್ನು ಹೊಂದುವನು. ಮುಂದೆ ಸರ್ವದೇವತೆಗಳಿಗೂ ಪೂಜ್ಯವಾದ ದೇವತೀರ್ಥವನ್ನು ಹೊಂದಬೇಕು. ಎಲೆ ರಾಜೇಂದ್ರನೇ, ಅಲ್ಲಿ ಸ್ನಾನ ಮಾಡುವವನು ದೇವತೆಗಳೊಡನೆ ಸೇರಿ ಸುಖವನ್ನು ಅನುಭವಿಸುವನು. ಮುಂದೆ ಶಿಖಿ ತೀರ್ಥವನ್ನು ಸೇರಬೇಕು. ಅಲ್ಲಿ ಮಾಡಿದ ದಾನವು 1ಕ್ಕೆ 1 ಕೋಟಿ ಆಗುವುದು.
ಅಲ್ಲಿ ಪೂರ್ಣ ಅಮಾವಾಸ್ಯೆಯಲ್ಲಿ ಸ್ನಾನ ಮಾಡಬೇಕು. ಅಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದರೆ ಕೋಟಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಂತಾಗುವುದು. ಭೃಗುತೀರ್ಥದಲ್ಲಿ 1,000,000 ತೀರ್ಥಗಳು ವಾಸಿಸಿರುವುದು. ಅವನಿಗೆ ಇಚ್ಛೆ ಇರಲಿ ಇಲ್ಲದಿರಲಿ ಅಲ್ಲಿ ಸ್ನಾನ ಮಾಡುವನು. ಅಶ್ವಮೇಧ ಫಲಭಾಗಿಯಾಗಿ ದೇವತೆಗಳೊಂದಿಗೆ ಸುಖವಾಗಿರುವನು. ಅಲ್ಲಿಯೇ ಮುನಿಶ್ರೇಷ್ಠನಾದ ಭೃಗುವು ಸಿದ್ಧಿಯನ್ನು ಹೊಂದಿದನು. ಅಲ್ಲಿಯೇ ಈಶ್ವರನು ಅವತರಿಸಿದನು. ಇಲ್ಲಿಗೆ ಆದಿಕಾಂಡದ 20ನೇ ಅಧ್ಯಾಯವು ಮುಗಿಯಿತು.